ಓಕೆ ಅಲ್ಲ ಹಿಮಾಚಲ್ ಬಗ್ಗೆ ಮಾತಾಡ್ತಿದ್ವಿ. ನನ್ನ ಕಲೀಗ್ ಪೃಥ್ವಿ ಮ್ಯಾಜಿಕ್ ವಾಲ್ ಮುಂದೆ ನಿಂತಿದ್ದಾರೆ. ಯಾವ ರೀತಿ ಹಿಮಾಚಲದಲ್ಲಿ ಸದ್ಯಕ್ಕೆ ಮತದಾನ ನಡೆದಿದೆ, ಯಾವ ರೀತಿ ಕಾಂಗ್ರೆಸ್ ಒಂದು ಮುನ್ನಡೆಯನ್ನ ಸಾಧಿಸಿದೆ, ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಿದೆ ಅಲ್ಲಿನ ಪರಿಸ್ಥಿತಿ. ಈಗ 7-8 ಸೀಟ್ಗಳ ಅಂತರ ಇದ್ದಂತೆ ಕಾಣ್ತಿತ್ತು ಆಸ್ ಫಾರ್ ಎಸ್ ಲೀಡ್ ಇಸ್ ಕನ್ಸರ್ನ್. ಯಾರು ಮುನ್ನಡೆಯಲ್ಲಿದ್ರು ಮುನ್ನಡೆಯ ಸೀಟಿನ ಸಂಖ್ಯೆಯಲ್ಲಿ 7-8 ಸೀಟ್ಗಳ ವ್ಯತ್ಯಾಸ ಇತ್ತು. ಈಗ ಅದು ಮತ್ತಷ್ಟು ಹತ್ತಿರ ಬಂದಿದೆ. ಮಾರ್ಜಿನ್ ಅನ್ನೋದು ಬಹಳ ಕಡಿಮೆ ಇದೆ. ಈ ನಿಮಿಷಕ್ಕೂ ಕೂಡ ಹಿಮಾಚಲ್ ಈಸ್ ಎನಿಬಡೀಸ್ ಗೇಮ್. ಪೃಥ್ವಿ ಹೇಳ್ತಾರೆ ಇದ್ರ ಬಗ್ಗೆ. ಪೃಥ್ವಿ ಥ್ಯಾಂಕ್ ಯು ನಿಖಿಲ್. ಎಸ್ ಹೇಳ್ತಾ ಇದ್ರು ನಮ್ಮ ಎಡಿಟರ್, ಅಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತದೆ. ನಾನು ಇಲ್ಲಿ ಬರ್ಲಿಕ್ಕೂ ಮುಂಚೆ 35 ಇತ್ತು ಕಾಂಗ್ರೆಸ್, ಬಿಜೆಪಿ 29 ಇತ್ತು. ಈಗ ಜಸ್ಟ್ ಟ್ರೆಂಡ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅಟ್ ಪ್ರೆಸೆಂಟ್ ಈಗ ಕಾಂಗ್ರೆಸ್ 33 ಇದೆ, ಬಿಜೆಪಿ 31 ಇದೆ, ಅದರ್ಸ್ 4 ಜನ ಇರುವಂತದ್ದು. 2017ರಲ್ಲಿ ಎಷ್ಟಿತ್ತು ಅಂತ ಫಸ್ಟ್ ಒಂದ್ಸಲಿ ಗ್ಲಾನ್ಸ್ ಮಾಡ್ಬಿಡ್ತೀನಿ, ಮುಂದೆ ಹೇಳ್ತಾ ಹೋಗ್ಬಿಡ್ತೀನಿ. 2017ರಲ್ಲಿ ಬಿಜೆಪಿ 44 ಸೀಟನ್ನ ಗೆದ್ದಿತ್ತು, ಕಾಂಗ್ರೆಸ್ 21. ಆದ್ರೆ ವೋಟ್ ಶೇರ್ 48 ಇತ್ತು ಬಿಜೆಪಿ, ಕಾಂಗ್ರೆಸ್ 41 ಇತ್ತು. ಈ ಬಾರಿ ಅಲ್ಲಿ ಪ್ರಮುಖವಾಗಿ 2017ರಲ್ಲಿ ರೀಸನ್ ವೈಸ್ ಹೋಗೋದಾದ್ರೆ ನಾವು ಈ ಸೀಸನ್ ಅಲ್ಲಿ ಬಿಜೆಪಿ 21 ಸ್ಥಾನವನ್ನ ಗೆದ್ದಿತ್ತು, ಕಾಂಗ್ರೆಸ್ 11 ಸ್ಥಾನವನ್ನ ಗೆದ್ದಿತ್ತು. ಆದ್ರೆ ವೋಟ್ ಶೇರ್ ನಲ್ಲಿ ಆಲ್ಮೋಸ್ಟ್ ಒಂದು 5-6% ಹೆಚ್ಚು ಕಮ್ಮಿ ಇದ್ರೂ ಕೂಡ ಬಿಜೆಪಿ ಅಲ್ಲಿ 21 ಸ್ಥಾನವನ್ನ ಗೆದ್ದಿದ್ದಂಥದ್ದು. ಅದರ್ಸ್ 2 ಗೆದ್ದಿದ್ರು ಅಲ್ಲಿ. ಇನ್ನ ಮತ್ತೊಂದು ಕಡೆ ವೆಸ್ಟ್ ಝೋನ್ ಕೂಡ ಇದೆ. ವೆಸ್ಟ್ ಝೋನ್ ಅಲ್ಲಿ ಟೋಟಲ್ ಆಗಿ 34 ಸೀಟ್ ಇದೆ. ಅದರಲ್ಲಿ ಬಿಜೆಪಿ 23 ಸೀಟನ್ನ ಗೆದ್ದಿತ್ತು, ಕಾಂಗ್ರೆಸ್ 10 ಸೀಟನ್ನ ಮಾತ್ರ ಗೆದ್ದಿತ್ತು. ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ನಾನು. ಅಟ್ ಪ್ರೆಸೆಂಟ್ ಈಗ ಈಸ್ಟ್ ಝೋನ್ ಅಲ್ಲಿ ಟೋಟಲ್ ಆಗಿ 34 ಸೀಟಲ್ಲಿ ಬಿಜೆಪಿ 17 ಸೀಟನ್ನ ಗೆದ್ದಿದೆ, -4 ಆಗಿರುವಂಥದ್ದು 4 ಸೀಟನ್ನ ಕಳ್ಕೊಳ್ತಾ ಇದೆ ಅಂತ ಅಟ್ ಪ್ರೆಸೆಂಟ್. ಅಂದ್ರೆ ಮುನ್ನಡೆ ಹಿನ್ನಡೆ ಆಗ್ತಾ ಇದೆಯಲ್ಲ, ಅದು 8 ಇದ್ದಿದ್ದು ಈಗ -4 ಆಗಿದೆ. ಕಾಂಗ್ರೆಸ್ 15 ಸೀಟ್ಗಳನ್ನ ಗೆದ್ದಿರುವಂಥದ್ದು +4 ಆಗಿದೆ. ಇಲ್ಲಿ ಈಸ್ಟ್ ಝೋನ್ ಅಲ್ಲಿ ಒಂದು 4 ಸೀಟ್ಗಳನ್ನ ಹೆಚ್ಚಾಗಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ ಕಳೆದ ಬಾರಿ 11 ಸೀಟನ್ನ ಗೆದ್ದಿತ್ತು, ಈಗ 15 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಅಲ್ಲಿ ನಾವು ವೆಸ್ಟ್ ಝೋನ್ ಅಲ್ಲಿ ನೋಡೋದಾದ್ರೆ ಹಿಮಾಚಲ ಪ್ರದೇಶದಲ್ಲಿ 34 ಸೀಟಲ್ಲಿ ಕಾಂಗ್ರೆಸ್ 19 ಸೀಟನ್ನ ಗೆದ್ದಿದೆ. ಕಳೆದ ಬಾರಿ 10 ಸೀಟ್ ಅಷ್ಟೇ ಗೆದ್ದಿದ್ದು. 9 ಸೀಟಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಬಿಜೆಪಿ 13 ಸೀಟಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, -10 ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬಿದ್ದಿರುವಂಥದ್ದು ಬಿಜೆಪಿಗೆ ಅಂದ್ರೆ ವೆಸ್ಟ್ ಝೋನ್ ಅಲ್ಲಿ ನಿಖಿಲ್ ನಾವು ನೋಡ್ತಾ ಇದ್ವಿ. ಈಗ 1985ರಿಂದನೂ ಕೂಡ ಕರ್ನಾಟಕ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಗಮನಿಸೋದಾದ್ರೆ ನಾವು ಅಲ್ಲಿ ಪ್ರಮುಖವಾಗಿ ಒಂದು ಸರ್ಕಾರ ಮತ್ತೊಮ್ಮೆ ಆಯ್ಕೆ ಆಗಿಲ್ಲ. ಸೊ ಈ ಬಾರಿ ಎಲ್ಲೋ ಒಂದ್ ಕಡೆ ಚೇಂಜ್ ಆಗುತ್ತೆ ಅಂತ ಅನ್ಕೊಳ್ಳಾಗಿತ್ತು. ಆದ್ರೆ ನೆಕ್ ಟು ನೆಕ್ ಫೈಟ್ ಯಾವ ರೀತಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಲೆಕ್ಕಾಚಾರಗಳಿತ್ತು, ಆಲ್ಮೋಸ್ಟ್ ಸೇಮ್ ಟು ಸೇಮೇ ಕಾಣ್ತಾ ಇದೆ. ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನೀವು ಇಲ್ಲಿರುವಂತಹ ಅಭ್ಯರ್ಥಿಗಳನ್ನ ಮುಖ್ಯಮಂತ್ರಿಗಳನ್ನ ನೋಡಿ ಓಟ್ ಹಾಕ್ಬೇಡಿ, ನನ್ನನ್ನು ನೋಡಿ ಓಟ್ ಹಾಕಿ, ನಾನು ಅಭ್ಯರ್ಥಿ ಅನ್ಕೊಂಡು ಓಟ್ ಹಾಕಿ ಅಂತ ಹೇಳ್ತಾ ಇದ್ರು ಪ್ರಧಾನಮಂತ್ರಿಗಳು. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ಆ ಮಾತನ್ನ ಹೇಳ್ತಾ ಇದ್ರು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಗುಜರಾತ್ ಏನೋ ಒನ್ ಸೈಡೆಡ್ ಹೋಗ್ತಾ ಇದೆ, ಆದ್ರೆ ಹಿಮಾಚಲ ಪ್ರದೇಶದಲ್ಲಿ ಈ ರೀತಿಯಾದಂಥ ಅಂಕಿ ಅಂಶ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇದ್ದಂತ ಹಿನ್ನೆಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ರು. ಆದ್ರೂ ಕೂಡ ಒಂದು ಆಡಳಿತ ವಿರೋಧಿ ಅಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಈ ಮಾರ್ಜಿನ್ ಇದೆಯಲ್ಲ 34-35 ಸರಳ ಬಹುಮತ ಬಂದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ರಚನೆ ಮಾಡುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಸರಳ ಬಹುಮತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆ ನೋಡಿದೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಮಧ್ಯಪ್ರದೇಶವನ್ನೇ ತಗೊಂಡಂತ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಗಮನಿಸಿದೀವಿ. ನಾವು ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ತಗೊಂಡ್ರು ಕೂಡ ಏನಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸೊ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಸ್ಪಷ್ಟವಾಗಿ ಒಂದು ಅಧಿಕಾರವನ್ನ ಹಿಡಿಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು 5 ಸೀಟ್ ಆದ್ರೂ ಬೇಕಾಗಿದೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಪಕ್ಷೇತರ ಇಬ್ಬರಿದಾರಲ್ಲ, ಅದರಲ್ಲಿ ಮೇನ್ ಆಗಿ ಅವರು ಬಂಡಾಯ ಬಿಜೆಪಿ ಅಭ್ಯರ್ಥಿಗಳು ಅಂತ ಹೇಳಲಾಗ್ತಾ ಇರುವಂತ. ಸೊ ಹೀಗಾಗಿ ಆ ಇಬ್ಬರನ್ನ ಆಪರೇಟ್ ಮಾಡ್ಲಿಕ್ಕೂ ಕೂಡ ಬಿಜೆಪಿಗೆ ಈಸಿ ಆಗುವಂತ ಚಾನ್ಸಸ್ ಇದೆ ನಿಖಿಲ್. ರೈಟ್, 32 ಸಮಬಲ. ಈಗ ಪೃಥ್ವಿ ಲೇಟೆಸ್ಟ್ ಅಪ್ಡೇಟ್ ಹಿಮಾಚಲದಿಂದ 32